ರೇಷನ್ ಕಾರ್ಡ್ ಅನ್ನ ಹೊಂದಿರುವಂತವ್ರಿಗೆ ಸ್ನೇಹಿತರೆ ರಾತ್ರೋರಾತ್ರಿ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ತಗೊಳ್ತಾ ಇದ್ದಾರೆ. ರೇಷನ್ ಕಾರ್ಡ್ ಹೊಂದಿರೋರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಯಾವುದು, ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಇತ್ತೀಚೆಗೆ ಒಂದು 2 ತಿಂಗಳು ಮಾತ್ರ ಕೇವಲ ರಾಗಿಯನ್ನ ಮಾತ್ರ ಹೆಚ್ಚಿಗೆ ಕೊಡಬೇಕು, ಅಕ್ಕಿಯನ್ನ ಕಡಿಮೆ ಕೊಡಬೇಕು ಅನ್ನುವಂತ ರಾಜ್ಯ ಸರ್ಕಾರ ಒಂದು ಹೇಳಿಕೆಯನ್ನ ನೀಡಿತ್ತು ಸ್ನೇಹಿತರೆ. ಇದರಿಂದ ಬರೀ 2 ತಿಂಗಳು ಸ್ನೇಹಿತರೆ ಅಕ್ಕಿಯನ್ನ ಸ್ವಲ್ಪ ಕಡಿಮೆ ಕೊಟ್ಟು ರಾಗಿಯನ್ನ ಸ್ವಲ್ಪ ಜಾಸ್ತಿ ಕೊಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ನೇಹಿತರೆ ಸಾಕಷ್ಟು ಕಂಪ್ಲೇಂಟ್ ಹೋಗ್ತು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಹೋಗ್ತು. ನಮ್ಗೆ ಅಕ್ಕಿ ಬೇಕು, ರಾಗಿ ಏನ್ ಬೇಡ, ನಮ್ಗೆ ಹೆಚ್ಚಿಗೆ ನಮ್ಗೆ ಅಕ್ಕಿಯನ್ನ ಕೊಡಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗ್ತಾ ಇತ್ತು ಸ್ನೇಹಿತರೆ. ಆಮೇಲೆ ಕೇಂದ್ರ ಸರ್ಕಾರದಿಂದ ಸ್ನೇಹಿತರೆ 5 kg ಅಕ್ಕಿ ಬರ್ತಾ ಇತ್ತು. ರಾಜ್ಯ ಸರ್ಕಾರದಿಂದಲೂ ಸಹ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯನೂ ಕೂಡ ಇರೋದ್ರಿಂದ 5 kg ನಾವು ಸೇರಿಸಿ ಒಬ್ಬ ಪರ್ಸನ್ಗೆ 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಸ್ನೇಹಿತರೆ. ಆದ್ರೆ ಸಾಕಷ್ಟು ತಿಂಗಳಿಂದ ಏನಾಗ್ತಾ ಇತ್ತು, ಅಕ್ಕಿ ಸ್ಟಾಕ್ಗಳಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಒಂದು 2-3 ತಿಂಗಳು ಏನು ಮಾಡಿದ್ರು, ಅಮೌಂಟನ್ನು ಹಾಕಿದ್ರು 5 kg ಅಕ್ಕಿಯ ಬದಲಿಗೆ ಹಣವನ್ನ. ಆಮೇಲಂತೂ ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ, ಆ ರೀತಿ ಆಗಿತ್ತು ಸ್ನೇಹಿತರೆ. ಇವಾಗ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನ ಪ್ರತಿಯೊಬ್ಬ ಪರ್ಸನ್ಗೆ ಕೊಡ್ತಾರೆ ಸ್ನೇಹಿತರೆ ನಾರ್ಮಲ್ ಆಗಿ. ಇನ್ನು ರಾಜ್ಯ ಸರ್ಕಾರವು ಸಹ ನಾವು 5 kg ಆ್ಯಡನ್ನ ಮಾಡಿ ಒಬ್ಬ ಪರ್ಸನ್ಗೆ 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಏನಾಗಿದೆಯಪ್ಪ ಅಂದ್ರೆ, ಸಿಕ್ಕಾಪಟ್ಟೆ ಬಡ ಜನರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುವಂತ ವಿಚಾರ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಇನ್ನೇನು 3 ವರ್ಷ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. 3 ವರ್ಷಗಳಿಂದಲೂ ಸಹ ಯಾವುದೇ ತರದ ಹೊಸ ರೇಷನ್ ಕಾರ್ಡ್ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಏಕೆಂದ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಸಾಕಷ್ಟು ಮಿಸ್ ಅನ್ನ ಮಾಡ್ಕೊಂಡಂಗೆ ಸ್ನೇಹಿತರೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಬೇರೆ ಬೇರೆ ಸ್ಕೀಮ್ಗಳಾಗ್ಬೋದು ಸ್ನೇಹಿತರೆ, ಅದರಲ್ಲೆಲ್ಲ ರೇಷನ್ ಕಾರ್ಡ್ ಅನ್ನ ಕೇಳ್ತಾ ಇದ್ರು. ರೇಷನ್ ಕಾರ್ಡ್ ಇಲ್ದಿರೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು ಸ್ನೇಹಿತರೆ. 3 ವರ್ಷಗಳಿಂದಲೂ ಸಹ ಯಾವುದೇ ತರದ ಹೊಸ ಕಾರ್ಡ್ಗಳನ್ನ ಕೊಡ್ತಾ ಇರಲಿಲ್ಲ. ಇದೀಗ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ ತಗೊಳ್ತೀವಿ ಹೊಸದಾಗಿ ಕಾರ್ಡ್ಗಳಿಗೆ ಅಂತ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ. ಹೊಸದಾಗಿ ಕಾರ್ಡ್ನ ತಗೊಳ್ತು ಅಂದ್ರೆ ಸಿಕ್ಕಾಪಟ್ಟೆ ಒಂದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ಹೊಸ ಕಾರ್ಡ್ ಅಪ್ಲಿಕೇಶನ್ ತಗೊಳ್ಳಿಲ್ಲ ಅಂದ್ರೆ ಆಸ್ಪತ್ರೆಗಳಲ್ಲಾಗ್ಲಿ ಈ ಶ್ರಮ್ ಕಾರ್ಡು ಆ ಕಾರ್ಡ್ಗಳನ್ನೆಲ್ಲ ಮಾಡಿಸ್ಬೇಕು ಅಂದ್ರೆ ಸ್ನೇಹಿತರೆ ರೇಷನ್ ಕಾರ್ಡ್ನ ಕಡ್ಡಾಯವಾಗಿ ಕೇಳ್ತಾರೆ. ಅದೊಂದು ಕಾರ್ಡ್ ಇಲ್ದೇ ಇರೋ ಕಾರಣದಿಂದ ಸಿಕ್ಕಾಪಟ್ಟೆ ಬಡ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇತ್ತು ಸ್ನೇಹಿತರೆ. ಇದಕ್ಕೆ ಸರ್ಕಾರವು ಒಂದು ನೆರವನ್ನ ತರಬೇಕು ಅಂದ್ಬಿಟ್ಟು ಇವಾಗ ಹೊಸದಾಗಿ ಅಪ್ಲಿಕೇಶನ್ ತಗೊಳ್ಳೋಕೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಪ್ರಾರಂಭವನ್ನ ಮಾಡ್ತೀವಿ ಅನ್ನುವಂಥ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ. ಹಾಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇಬ್ಬರು ಸಹ ಸ್ನೇಹಿತರೆ 5-5 kg ಮನೆಯಲ್ಲಿ ಸ್ನೇಹಿತರೆ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನ ಕೊಡ್ತೀವಿ ಅನ್ನುವಂಥ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಗುಡ್ ನ್ಯೂಸ್ ಅನ್ನ ಕೇಳಿದ್ಮೇಲೆ ಸಾಕಷ್ಟು ಜನರು ಖುಷಿಯಾಗಿರ್ತಾರೆ ಅನ್ಕೊಳ್ತೀನಿ ಸ್ನೇಹಿತರೆ. ಇನ್ನು ಮುಂದೆ ಪ್ರತಿಯೊಬ್ಬ ಪರ್ಸನ್ಗೂ 10 kg ಅಂತೂ ಕಡಾಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ. ರಾಗಿ ನೋಡಬೇಕು ಸ್ನೇಹಿತರೆ, 10 kg ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ರಾಗಿ ಕೊಡೋದು ಡೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಕಡೆ ಬೇರೆ ಬೇರೆ ದುಡ್ಡು ಇಸ್ಕೊಂಡು ಬೇರೆ ಬೇರೆ ಐಟಮ್ಗಳನ್ನು ಕೊಡ್ತಾರೆ. ಕೆಲವು ಕಡೆ ಏನೇನು ಕೂಡ ಇಸ್ಕೊಳ್ಳಲ್ಲ, ಕೇವಲ ಅಕ್ಕಿ ಇತ್ತು ಅಂದ್ರೆ ಅಕ್ಕಿ ಕೊಡ್ತಾರೆ, ಇಲ್ಲ ರಾಗಿ ಇತ್ತು ಅಂದ್ರೆ ರಾಗಿಯನ್ನ ಕೊಡ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಇದೇ ಥರ ಗೃಹಲಕ್ಷ್ಮಿ ಅಪ್ಡೇಟ್ಗಳು ಹಾಗೆ ಸರ್ಕಾರದಿಂದ ಬರುವಂಥ ಲೇಟೆಸ್ಟ್ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.